ಬಂದರೆ ಚೆನ್ನಾಗಿ ಕಾಣುತ್ತೆ ಮೋಸ್ಟ್ಲಿ. ನೋಡಿ, ನೀನೇನಾದ್ರು ವ್ಲಾಗಲ್ಲಿ ತೋರಿಸಿಲ್ಲ ಅಂದ್ರೆ ನಾನು ನಿನ್ಗೆ ಹೆಲ್ಪೇ ಮಾಡಲ್ಲ ಅಂದರು, ಅದಕ್ಕೋಸ್ಕರ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ₹150 ಸ್ವಲ್ಪ ಜಾಸ್ತಿ. ಓ, ಸೀಕ್ರೆಟ್ ಮಸಾಲ, ಕರೆಕ್ಟ್. ಶೂಟ್ ಮಾಡ್ಬಿಟ್ಟು ಒಂದು ರೌಂಡು ನಮ್ಮ ಹರ್ಷ ಬ್ರೋ ಬ್ಯಾಟಿಂಗ್ ಮಾಡ್ತಾವ್ರೆ ಇಲ್ಲಿ. ನಾವು ಆಯ್ತಾಯ್ತು, ಓಕೆ, ತೋರಿಸ್ದೆ. ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಮಸ್ಕಾರ, ವೆಲ್ಕಮ್ ಟು ದ ವ್ಲಾಗ್. ಸೊ ಇವತ್ತು ಮ್ಯಾಟ್ರ್ ಏನಪ್ಪ ಅಂತ ಹೇಳಿದ್ರೆ, ಒಂದು ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೆ ನಾನು ಗೇಮಿಂಗ್ ಚಾನಲ್ಗೆ, ಗೇಮ್ ಪ್ಲೇ ವಿಡಿಯೋ, ಓಕೆನಾ. ಸೊ ಅದು ಪ್ರಾಸೆಸ್ಸಲ್ಲಿದೆ. ಲೈಟಿಂಗ್ ಆ ಸೈಡೆಲ್ಲ ತಿರುಗಿಸ್ಕೊಂಡಿದ್ದೀನಿ, ಫುಲ್ ರೂಮೆಲ್ಲ ಕತ್ಲೆ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ನಾವೊಂದು ಹಾರರ್ ಗೇಮ್ ಆಡ್ತಾಯಿದ್ದೀವಿ, ದೆವ್ವದ ಗೇಮು. ಎಲ್ಲಪ್ಪ ಇದೆ, ಇವಾಗ ನೋಡಿ ಗೊತ್ತಾಗುತ್ತೆ. ಸೊ ಒಂದು ದೆವ್ವದ ಗೇಮ್ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ರೆಕಾರ್ಡ್ ಮಾಡ್ತಿದ್ದೆ. ಅದೇ ಟೈಮ್ಗೆ ನಮ್ಮ ಬಾಯ್ಸು, ನಾವು ಹೊಸ ಪಿ ಸಿಲಿ ರೆಕಾರ್ಡ್ ಮಾಡ್ತಿರೋದು ಬೈದಿವೆ. ಆ್ಯಂಡ್ ನೋಡಿ ಪಿ ಸಿ. ಸೊ ಯಾರೋ ಒಬ್ರು ಕಮೆಂಟ್ ಆಗಿದ್ರು, ಬ್ರೋ ಪಿ ಸಿನ ಲೆಫ್ಟಿಗೆ ಇಡೋದು ರೈಟಿಗೆ ಇಡಿ, ಆವಾಗ ನಿಮಗೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ಸೊ ಅದು ಏನಕ್ಕೆ ಇಡ್ತಿರ್ಲಿಲ್ಲ ಅಂತ ಹೇಳಿದ್ರೆ, ಈ ನಮ್ಮ ಮಾನಿಟರ್ ಇದೆ, ಅದು ರೈಟ್ ಸೈಡ್ಗೆ ಇದ್ರೇ ನನಗೆ ಚಂದ, ಬಿಕಾಸ್ ಇದು ನಮ್ಮ ಸೆಕೆಂಡ್ರಿ ಮಾನಿಟ್ರು, ಇದು ಪ್ರೈಮರಿ ಮಾನಿಟ್ರು. ಸೊ ಇವಾಗ ಅದು ಲೆಫ್ಟ್ ಸೈಡ್ಗೆ ಇಟ್ಟರೆ ಒಂದು ಸ್ವಲ್ಪ ಆಕ್ವರ್ಡ್ ಫೀಲ್ ಬರ್ತಾ ಇದೆ, ಬಟ್ ದಟ್ಸ್ ಓಕೆ, ಅಡ್ಜಸ್ಟ್ ಆಗೋಣಂತೆ. ಬಟ್ ಇದನ್ನು ಇವಾಗ ಸದ್ಯಕ್ಕೆ ರೈಟಿಗೆ ಇಟ್ಕೊಂಡಿದ್ದೀನಿ. ನಾನು ಅಂದ್ಕೊಂಡಷ್ಟೇನು ಕಷ್ಟ ಆಗ್ತಿಲ್ಲ ಇದನ್ನು ಸೈಡ್ಗೆ ಇಟ್ಬಿಟ್ಟು ಯೂಸ್ ಮಾಡೋದಕ್ಕೆ. ಏನಿವೆ, ಈಗ ಮ್ಯಾಟ್ರ್ ಏನಪ್ಪ ಅಂದರೆ, ಒಂದು ಕಾಲ್ ಬಂತು ಫ್ರೆಂಡ್ಸ್ ಕಡೆಯಿಂದ, ಬ್ರೋ ಫ್ರೀ ಇದ್ದರೆ ಬನ್ನಿ ಬ್ರೋ, ಹೋಗ್ಬಿಟ್ಟು ಹೊಟ್ಟೆ ಹಾಕೊಂಬರೋಣ ಎಲ್ಲರೂ ರೌಂಡ್ಸ್ ಹಾಕ್ಕೊಂಡು ಅಂತ. ಸೊ ಎಲ್ಲಿ ಏನು ಅಂತ ಹೇಳ್ತೀನಂತೆ. ಸದ್ಯಕ್ಕೆ ಒಂಚೂರು ರೆಕಾರ್ಡಿಂಗ್ ಇದೆ ಪಾರ್ಟ್ 1 ವಿಡಿಯೋಗೋಸ್ಕರ. ಸೊ ಪಟ್ಟಂತ ಹೇಳ್ಬಿಟ್ಟು ಆ ರೆಕಾರ್ಡಿಂಗ್ನ ಮಾಡಿ ಮುಗಿಸಿ ನಾನು ಹೊರಡಬೇಕು ಇಲ್ಲಿಂದ. ಸೊ ಪಟ್ಟಂತ ಮುಗಿಸ್ತೀನಿ, ಅದಾದಮೇಲೆ ಹೊರಡೋಣ. ಪಟ್ಟಂತ ರೆಡಿಯಾಗಿ ನಾನು ಹೊರಗಡೆ ಬಂದು ನಿಂತ್ಕೊಂಡಿದ್ದೀನಿ. ಚಳಿ ಸಿಕ್ಕಾಬಟ್ಟೆ ಹೊಡಿತಾ ಇದೆ. ಇವಾಗ ಒಂದು ಸ್ವಲ್ಪ ಹೊತ್ತು ಮುಂಚೆ ಮಳೆ ಬಂದಿತ್ತು, ಸೊ ಅದಕ್ಕೋಸ್ಕರ ಚಳಿ ಆಗುತ್ತೆ ಅಂತ ಆಬ್ವಿಯಸ್ಲಿ ಜಾಕೆಟ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಹೆಲ್ಮೆಟ್ ರೆಡಿ ಇದೆ. ಮೋಟೋ ವ್ಲಾಗ್ ಮಾಡ್ತೀನಿ ಇವತ್ತು. ನಮ್ಮ ಮಾಶಿನ್ ತೊಗೊಂಡು ಹೋಗ್ತಾ ಇದ್ದೀನಿ, ಕಾರಲ್ಲಿದೆ, ನಮ್ಮ ಏವೇಟ್ರಲ್ಲಿದೆ. ಆ್ಯಂಡ್ ನಮ್ಮ ಏವೇಟ್ರಲ್ಲಿ ಹೋಗ್ತಾ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಅದು ಲೇಟ್ ನೈಟ್ ಆದರೆ, ಕತ್ಲಾದರೆ ಅದರ ಲೈಟಿಂಗ್ ಕರೆಕ್ಟಾಗಿಲ್ಲ. ಅಂಥ ಟೈಮಲ್ಲಿ ನಮ್ಮ ಆಶಿನೇ ಜೈ ಅನ್ಬೇಕು. ಸೊ ಹಾಗಾಗಿ ಲೆಟ್ಸ್ ಗೋ ಆಶಿ. ಮಿಂಚೂಡ ಗೈಸ್, ಮಿಂಚೂಡ ಲೈಟ್ ಬಿಟ್ಕೊಂಡು ಹಾರಾಡ್ಕೊಂಡು ಇರುತ್ತಲ್ಲ ಮಿಂಚುಳ. ಇವಾಗ ಕಾಣಿಸ್ತಿದೆ. ಇನ್ನೂ ಕತ್ಲಲ್ಲಿ ಬಂದರೆ ಚೆನ್ನಾಗಿ ಕಾಣುತ್ತೆ ಮೋಸ್ಟ್ಲಿ. ನೋಡಿ ಎಷ್ಟು ಸಗದಾಗಿದೆ. ಏನು ಹೇಳ್ವಾ, ನೇಚರ್ನ ಗಿಫ್ಟು ಇದಕ್ಕಿರೋದು. ಕತ್ಲಲ್ಲಿ ಹಾರಾಡ್ತಾ ಇರುತ್ತೆ, ಸಖತ್ ಬ್ಯೂಟಿಫುಲ್. ಇದನ್ನು ಹಂಗೆ ಬಿಡೋಣ, ಹೋಗಿ ಎಂಜಾಯ್ ಮಾಡಿ. ಗೈಸ್, ಹೋಗಬೇಕಾಗಿರೋ ಜಾಗಕ್ಕೆ ನಾನು ಲೊಕೇಶನ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಮಳೆ ಡ್ರಿಸಲ್ ಆಗ್ತಾಯಿದೆ. ಯಾಕೋ ಮಳೆ ಹೊಡಿತೈತೆ ಆ್ಯಂಡ್ ಗಾಡಿ ಬೇರೆ ಫ್ಯೂಯಲ್ ಇಲ್ಲ. ಸೊ ಬನ್ನಿ ಫಸ್ಟ್ ಒಂದು ಫ್ಯೂಯಲ್ ಹಾಕ್ಸ್ಕೊಂಬಿಡೋಣ. ಏನ್ಬ್ರೋ ತೊಗೊಬೇಕಾ? ಯಾವ ಗಾಡಿ? ಒಂದು ದೊಡ್ಡ ಡಿಸ್ಕಷನ್ನೇ ನಡೀತು. ಹೊರಟ ಮೇಲೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಯಿತು, ಎಲ್ಲೋಗಬೇಕು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. 2 ಡೆಸ್ಟಿನೇಷನ್ ಇತ್ತು. ಒಂದು ಡೆಸ್ಟಿನೇಷನ್ಗೆ ನಾನು ಹೋಗಿ ಅಲ್ಲಿಂದ ಮತ್ತೆ ವಾಪಸ್ಸು ಫೈನಲ್ ನಾವು ಹೋಗ್ಬೇಕಾಗಿದ್ದು ಅಂತ ಏನು ಅಂದ್ಕೊಂಡಿದ್ವಿ ಅಲ್ಲಿಗೆ ಹೋಗಬೇಕು. ಇನ್ನೊಂದು ಡೈರೆಕ್ಟಾಗಿ ಅಂದ್ಕೊಂಡಿದ್ದ ಜಾಗಕ್ಕೆ ಹೋಗೋದು. ಆ್ಯಂಡ್ ಅಂದ್ಕೊಂಡಿದ್ದ ಜಾಗ ಯಾವುದು ಅಂದರೆ ವಿ ವಿ ಪುರಮ್ಮು. ಸೊ ಆಲ್ಮೋಸ್ಟ್ ಐ ಥಿಂಕ್ 1 ವರ್ಷ ಆಯ್ತು ಅನಿಸುತ್ತೆ ನಾನು ವಿ ವಿ ಪುರಮ್ಗೆ ಹೋಗಿ. ಅದಕ್ಕೆ ಇವತ್ತು ಫ್ರೆಂಡ್ಸು ಹೆಂಗಿದ್ರು ಬಾ ಅಂತ ಹೇಳಿದ್ರು. ಅವರು ಹೋಗ್ತಿದ್ರಂತೆ, ನಮ್ಮ ಅನ್ಬಾಸ್ ಕರ್ನಾಟಕ ಅವರು. ಸೊ ಅವ್ರದ್ದು ಯಾವುದೋ ಒಂದು ಶೂಟ್ ಇದೆ, ಅಲ್ಲಿ ಶೂಟ್ ಮಾಡಬೇಕು ಅಂದರು. ಸರಿ ಆಯಿತು ಬರ್ತೀನಿ ಬಿಡಿ ನಾನು ಅಂತ ಅಂದ್ಬಿಟ್ಟು ನಾನು ಹೊರಟೆ. ನನ್ನ ಹೆಲ್ಮೆಟ್ ವೈಸರ್ ಮೇಲೆ ಏನೋ ಒಂದು ಬಿದ್ದುಬಿಡ್ತು. ಅದು ಏನು ಅಂತ ಗೊತ್ತಾಗಲಿಲ್ಲ. ಸಡನ್ನಾಗಿ ಏನೋ ಆಯ್ತಲ್ಲ ಅಂತ ಅಂದ್ಬಿಟ್ಟು ನಾನು ಕೈಲೇ ಉಜ್ಕೊಂಡೆ ಅದನ್ನ ಕ್ಲೀನ್ ಮಾಡೋಕ್ಕೆ. ಅದು ನೋಡಿದ್ರೆ ಇನ್ನೂ ಬ್ಲಾಟ್ ಆಗಿಬಿಡ್ತು. ನನಗೆ ಕರೆಕ್ಟಾಗಿ ಮುಂದೆ ವಿಸಿಬಿಲಿಟಿನೇ ಇಲ್ದಂಗೆ ಆಗ್ಬಿಟ್ಟಿದೆ. ಮೋಸ್ಟ್ಲಿ ನೀರಲ್ಲಿ ತೊಳ್ಕೊಬೇಕಾಗಿತ್ತು. ಯಾವ್ದಾದ್ರು ವೇಸ್ಟ್ ಬಟ್ಟೆನಲ್ಲಿ ಒರೆಸ್ಕೊಳ್ಳೋಣ ಅಂದರೆ ವೇಸ್ಟ್ ಬಟ್ಟೆನೂ ಇಲ್ಲ. ಇವೆಲ್ಲ ಹಿಂಗೆ ಕಾಣ್ತಾ ಇದೆ ನನಗೆ. ಗೈಸ್ ಏನ್ರಿ ನಿಮ್ಮದು ಒಂದು ಲೊಕೇಶನ್ ಹೇಳಕ್ಕೆ ಬರಲ್ವಾ? ಆ ಪೆಟ್ರೋಲ್ ಬಂಕ್ ಹತ್ತೀರಾ, ಅದಾದ್ಮೇಲೆ ಮುಂದೆ ಇನ್ನೊಂದು ಪೆಟ್ರೋಲ್ ಬಂಕು ಅಂತೀರಾ. ಏನು ಅನ್ಸಲ್ವೇನ್ರಿ ನಿಮಗೆ? ಹಾಂ, ವ್ಲಾಗ್ ಕಂಟೆಂಟ್ ಅಲ್ಲ, ಪಕ್ಕದಲ್ಲಿರೋರು ನೋಡಲಿ ಅಂತ, ಅವ್ರಿಗೂ ಗೊತ್ತಾಗಲಿ ನಿಮ್ಮ ಬುದ್ಧಿ ಅಂತ. ಗೈಸ್ ಅವಾಗಲೇ ಡಿಸ್ಕಷನ್ ಮಾಡ್ಬೇಕಾದ್ರೆ ಹೇಳ್ತೀನಿ ತಡ್ರಿ ಏನಾಯ್ತಂತ. ಓಕೆ, ಸೊ ಗೈಸ್ ಬಂದಿದ್ದೀನಿ ಇಲ್ಲಿ. ಬ್ರೋ ಒಂದು ಲೋಟ ನೀರು ಇಸ್ಕೊಟ್ರೆ, ನೀರಿದೆಯಾ ಬ್ಯಾಗಲ್ಲೇ? ಸೊ ಇಲ್ಲಿ ನೋಡಿರಿ, ಇವ್ರನ್ನ ಮಾಡೋ ಸದ್ಯ ಅಲ್ಲಿ ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ನಲ್ಲ, ಅಲ್ಲಿ ಎಲ್ಲೋಗೋದು ಏನು ಮಾಡೋದು ಅಂತ. ಲಿಟ್ರಲಿ ಯಾವುದೋ ಹುಡುಗಿ ಜೊತೆ ಜಗಳ ಆಡ್ತಿದ್ದೀನಿ, ಇಲ್ಲ ಯಾವುದೋ ಹುಡುಗಿ ಫೋನ್ ಎತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿರೋರಲ್ಲ ನಾನು ಕೇಳೋ ಲೆವೆಲ್ಗೆ ದೇವರಾಣೆ ಕೇಳಿದ್ರು ನೀವು ಕೇಳಿಸ್ಕೊಂಡ್ರಿ. ನಮ್ಮ ಹೆಣ್ಮಗು ಅದು ಅಂತ ಹೇಳ್ಬಿಟ್ಟು ನಾನು ಸಮಾಧಾನ ಮಾಡಿದೆ. ಸೊ ಹೌದಾ ಸರ್, ಥ್ಯಾಂಕ್ ಯು. ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು ಸರ್, ಚೆನ್ನಾಗಿದೆ. ನಿಮ್ಮ ಹೆಲ್ಮೆಟ್ ಅಲ್ಲಿಡ್ರಿ.
ಮೇಲಿಡ್ರಿ ನೀವು ನೀರು ಹಾಕಿ ಒಂದು ಕೈಲಿ ನಾನು ಮೊಬೈಲ್ ಹಿಡ್ಕೊಂಡಿದ್ದೀನಿ ನೋಡಿ ಗೈಸ್ ಏನು ಟ್ಯುಟೋರಿಯಲ್ಸ್ ಅವ್ರಿ ಆ್ಯಕ್ಚುಲಿ ಏನು ಹೇಳಿದ್ರು ಗೊತ್ತಾ ನೀನೇನಾದ್ರು ವ್ಲಾಗಲ್ಲಿ ತೋರಿಸಿಲ್ಲಾರ ನಾನು ನಿನ್ಗೆ ಹೆಲ್ಪೇ ಮಾಡಲ್ಲ ಅಂದರು ಅದಕ್ಕೋಸ್ಕರ ವ್ಲಾಗಲ್ಲಿ ತೋರಿಸ್ತಾ ಹುಷಾರು ವೈಯರ್ ಇದೆ ರೀ ಹಾಕ್ರಿ ನೀರು ನಾನೇ ತೊಳಿತೀನಿ ಹಿಂಗೆ ತೊಳ್ಕೊ ಆಹಾ ಏನೇನು ಹೇಳ್ತೀರಾ ಗಟ್ಟಿಗೆ ಹಿಡ್ಕೊಳ್ರಿ ಹಿಡ್ಕೊಳಕ್ಕೂ ಬರಲ್ವಲ್ಲ ರೈಡ್ ಏನು ರೈಡ್ ನೀವು ಹಿಡ್ಕೊಳ್ಳಿಲ್ಲ ಅಂದರೆ ನೆಕ್ಸ್ಟ್ ಇದು ಬೇರೆ ನೋಡಿ ಮರ್ಯಾದೆ ರೀ ಹಿಡ್ಕೊಂಡ್ರಿ ಗಟ್ಟಿಯಾಗಿ ನಾನು ಎಲ್ಲಿ ಹಿಡ್ಕೊಂಡಿದ್ದೀನಿ ಇಲ್ಲಿ ಹಿಡ್ಕೊಂಡಿದ್ದೀನಿ ಬೀಳ್ತದೆ ಹಾಕಿ ಹಾಕಿ ನೀರು ಹಾಕಿ ಕೈ ತೆಗೆಲ್ತು ಒಂದು ಕಡೆ ಇಲ್ಲ ಹಾಕಿ ಫಸ್ಟು ಹಾಂ ಹಾಕಿ ಇಲ್ಲಿ ಹಾಕಿ ಪರವಾಗಿಲ್ಲ ನೀರೇನು ವೇಸ್ಟ್ ಆಗಲ್ಲ ನಿಮ್ಮ ದುಡ್ಡು ಕೇಳಲ್ಲ ಅವ್ರು ಎಕ್ಸ್ಟ್ರಾ ಹಾಂ ಸಾಕ್ಬಿಡ್ರಿ ಸೊ ಗೈಸ್ ಇವಾಗ ಓಕೆ ಒಂದು ಲೆವೆಲ್ಗೆ ಸೊ ನೀವೇ ಬರ್ರಿ ಟೀ ಚೇರ್ಸ್ ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ರೈಟ್ ಏನು ಗೊತ್ತಾ ಮೆಣಸಿನ್ಕಾಯಿ ಕುಡಿ ಸಾಕು ಬಡೆ ಬೇಡ 10 ರೂಪಾಯಿ ನೋಡಿ ಗೈಸ್ ನನಗೋಸ್ಕರ 50 ರೂಪಾಯಿ ಹಾಕೋಣ ಏನು ಹೇಳಿ ಏನಾಗುತ್ತೆ 10 ಮೂರು ಅಂತಂದ್ರೆ ಇನ್ನೊಂದು ಹಾಕಿ 4 ಇನ್ನೂ 2 ಹಾಕಿ ಅಂದ್ರಿ ನೀವು ಇನ್ನೊಂದು ಹಾಕಿದ್ರೆ 20 ರೂಪಾಯಿ ಆಗುತ್ತೆ ಏನು ಲೆಕ್ಕ ಗುರು ನಾನೇ ಮ್ಯಾಥ್ಸಲ್ಲಿ ವೀಕು ಫೇಲು ಅಂತೆಲ್ಲ ಅನ್ಕೋತಿದ್ದೆ ಇವ್ರು ನನಗೆ ಕಾಂಪಿಟೇಷನು ಟೀ ಕುಡಿದ್ಮೇಲೆ ಬಜ್ಜಿ ತಿನ್ಬೇಕು ಅನ್ನಿಸ್ತು ಸೊ ಅದಕ್ಕೋಸ್ಕರ ಇಲ್ಲಿಗೆ ಬಂದ್ವಿ ಹಾಂ ಟೀ ಜೊತೆ ತಿನ್ನೋದು ಕುಡಿದ್ಮೇಲೆ ಇನ್ನೊಂದು ಟೀ ಕೊಡಿಸಿ ಅಂತ ಹೇಳಿದ್ರೆ ಎಲ್ಲೆಲ್ಲೋ ನೋಡ್ತಾರೆ ಆಯ್ತು ಸರ್ ನಾವು ಸುಳ್ಳು ಹೇಳಿದ್ದು ಉದುರ್ಸ್ತೀರಾ ಏನು ಅನ್ನಕ್ತೀರಾ ವೈಬ್ರೇಟ್ ಆಗ್ತಾ ಇದೆ ಬಜ್ಜಿ ಚೆನ್ನಾಗಿದೆ ತಿಂದಿಲ್ಲ ಇನ್ನ ಸಮಾಧಾನ ಈ ಮಳೆ ವೆದರಲ್ಲಿ ಡವ್ ಜೊತೆನಲ್ಲಿ ನೀವೇ ನಾನು ಡವ್ ಇವಾಗ ಆ ಹುಡುಗ ಹಂಗೆ ಕೇಳ್ದ ಏನು ಬ್ರೋ ಡವ್ ಕತೆನಾ ಅಂತ ನಿಮ್ಮ ಹತ್ರ ಆ ಥರ ಅಲ್ಲ ನೀವು ಯಾರು ನೀವು ಆ ಥರ ಇಲ್ಲ ನಾನು ಆ ಥರ ಅಂತ ಇರಲಿಲ್ಲ ನೀವು ಆಡಿದ ಆಟಕ್ಕೆ ನಿಮ್ಮ ಬಗ್ಗೆ ಗೊತ್ತಿಲ್ಲಪ್ಪ ಡಿಸ್ಕಷನ್ ಕೇಳಿ ನನಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ ನಾನು ನನ್ನ ಬಗ್ಗೆ ಕ್ಲಾರಿಟಿ ಕೊಡ್ತೇನೆ ಇನ್ನೂ 10 ಜನಕ್ಕೆ ಕೇಳಿದ್ರು ಯಾರ ಬಗ್ಗೆ ಏನು ಹೇಳ್ತಾರೆ ಅಂತ ಗೊತ್ತಾ ಕೇಳಿಸ್ಲಾ ಇದೇ ಮಾತು ಗೈಸ್ ಕೇಳಿಸ್ತೀವಿ ಗೈಸ್ ಅಲ್ಲಿ ಬರಲಿ ನಮ್ಮ ಅನ್ಬಸ್ ಕರ್ನಾಟಕ ಅವ್ರು ಬರಲಿ ಅವ್ರು ಕೇಳ್ತೀವಿ ಅವ್ರುಗಳು ಯಾವ ಜನ ಬಗ್ಗೆ ಹೇಳ್ತಾ ಇದ್ದೀನಿ ಹೇಳೋ ಇವ್ರಿಗೆ ಗೊತ್ತಾಗೋಯ್ತು ಏನು ಆನ್ಸರ್ ಬರುತ್ತಲ್ಲಿ ಅಂತ ಬಟ್ ಎನಿವೇಸ್ ಚೆನ್ನಾಗಿದೆ ಗೈಸ್ ಅಲ್ಲಿಂದ ಹೊರಟ್ವಿ ನಾವು ಆಹಾ ಬಜ್ಜಿನಲ್ಲಿದ್ದಿದ್ದ ಮೆಣಸಿನ್ಕಾಯಿ ಖಾರ ಬಾಯಿ ತುಂಬ ಹೊಡಿತಾ ಇದೆ ಒಳ್ಳೆ ಮಜಾ ಬರ್ತಾಯಿದೆ ಬೇಕಿತ್ತು ಈ ವೆದರ್ಗೆ ಆ ಖಾರ ಆ್ಯಂಡ್ ಸದ್ಯಕ್ಕೆ ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ಇದೆ ವಿವಿಪುರಮು ಗೈಸ್ ಫೈನಲಿ ಬಂದಿದ್ದೀವಿ ಬಂದು ರೀಚ್ ಆಗಿದ್ದೀವಿ ಥ್ಯಾಂಕ್ ಯು ಫಾರ್ ಕ್ಯಾರಿಂಗ್ ಮೈ ಹೆಲ್ಮೆಟ್ ರೈಡ್ ಆ್ಯಕ್ಚುಲಿ ಅವ್ರ ನಿಮ್ಮ ಹೆಲ್ಮೆಟ್ನ ನಾನು ಸೇಫಾಗಿ ಲಾಕ್ ಮಾಡಿದ್ದೀನಿ ನನ್ನ ಗಾಡಿಯಲ್ಲಿ ಇಟ್ ಈಸ್ ಸೇಫ್ ಆಗಿದೆ ಮಳೆ ಗಾಳಿಯಿಂದ ಸೇಫ್ಟಿ ಇದೆಯಾ ಅಂತ ರೀ ಏನು ಜೋಬಲ್ಲಿ ಇಟ್ಕೊಂಡು ಹೋಗ್ತೀರಾ ನೀವು ನಿಮ್ಮ ಹೆಲ್ಮೆಟ್ನ ಹಾಕೊಂಡೆತ್ತಾನೆ ಹೋಗೋದು ಏನು ಜನ ಗುರು ಏನೋ ಸೌಂಡ್ ಗಿಂಡೆಲ್ಲ ಹಾಕ್ಬಿಟ್ಟಿದ್ದಾರೆ ಮ್ಯೂಸಿಕ್ ಎಲ್ಲ ಕೇಳ್ತಾ ಇದೆ ಇಲ್ಲಿ ಗಾಡಿ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ನಿಲ್ಸೋರೆ ಇವ್ರು ಇದ್ದಾರೆ ಅಲ್ಲೆಲ್ಲೋ ನಿಲ್ಸೋಣ ಅಂತಿದ್ರು ಕರ್ಕೊಂಡ್ಬಂದಿದ್ದು ಪರವಾಗಿಲ್ಲ ಬ್ರೋ ಯು ಮೀನ್ ಟು ಸೇ ಇವಾಗ ಯಾರು ಗಾಡಿ ನಿಲ್ಸಿರೋರು ನೋಡಿ ನಿಮಗೆ ಮೂಲೆಗೆ ಹಾಕೊಳ್ಳಿ ಅಂತನಾ ಏನೋ ಡಿಫ್ರೆನ್ಸ್ ಹೇಳಿದೆ ಹೇಳಿ ನನಗೆ ಒಂಚೂರು ಅಂತ ನೋಡಿ ಗೈಸ್ ಫಸ್ಟ್ ತಗೋತಾ ಇದೀವಿ ನಾವು ಫುಲ್ ಹೊಗೆ ಹೋಗ್ತಾ ಇದೆ ನಮ್ಮ ರೈಡು ಗೊತ್ತಾಯ್ದ ಮೇರೆಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಗುರು ಬಿಲ್ ನೋಡ್ಬಿಟ್ಟೆ ಭಯ ಆಗ್ಬಿಟ್ಟು ಯಾವುದು ಒತ್ತಾಯ ಏನಿಲ್ಲ ಅವ್ನಿಗೆ ಕಂಟೆಂಟ್ ಬೇಕಿತ್ತು ಅದಕ್ಕೆ ಬಂದ ನೋಡ್ರಿ ಹೆಂಗೆ ಮಾತಾಡ್ತಾರೆ 150 ರೂಪಾಯಿ ಗುರು ಇದು 150 ರೂಪಾಯಿ ಸ್ವಲ್ಪ ಜಾಸ್ತಿ ಅನಿಸ್ತಲ್ಲ ಸಡನ್ ಆಗಿ ಅವರು ಬಿಲ್ ಹೊಡೆದು ತಕ್ಷಣ ಸ್ವಲ್ಪ ಡಗ್ಗಂತು 150 ರೂಪಾಯಿ ಏನು ಕೊಡ್ತಾನಪ್ಪ ಅಂತ ಫಸ್ಟ್ ಟೈಮ್ ತಿಂದಿದ್ದಲ್ವಾ ಸೊ ನೀವೇ ತಿನ್ನೋಣ ಹಿಡ್ಕೊಳ್ರಿ ಓಕೆ ಚಿಯರ್ಸ್ ನಿಮ್ಮ ಒಪಿನಿಯನ್ ಹೇಳಿ ನನಗಂತೂ ಓಕೆ ಇನ್ನೊಂದು 4-5 ಜನ ಜೊತೆಲಿ ಬರ್ತೀನಿ ಅದು ತೊಳ್ಕೊಬೇಡಿ ಕ್ವಾಂಟಿಟಿ ಜಾಸ್ತಿ ಅಂತೀನಿ ನಮಗೆ ಒಂಥರ ಇವಾಗ ಆಯಿತು ಆ್ಯಕ್ಚುಲಿ ಇದು ಯಾವುದೋ ಒಂದು 50 ರೂಪಾಯಿ ಟೆಂಡರ್ ಕೊಕೊನೆಟು ಜ್ಯೂಸು ಅಂತ ಹೇಳ್ಬಿಟ್ಟು ಕೊಟ್ಟರು ತೊಗೊಂಡೆ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಬೇಡಕ್ಕ ಅಷ್ಟೊಂದೇನು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ ನನಗೆ ಬೇರೆ ಏನಾದ್ರು ತಿನ್ನಬೇಕು ಇನ್ನೂ ಫ್ರೆಂಡ್ಸ್ ಬಂದಿಲ್ಲ ಅವ್ರು ಬರಲಿ ಅಂತಲೇ ಕಾಯ್ತಾ ಇರೋದು ಅವ್ರು ಒಂದ್ಸರಿ ಬಂದಮೇಲೆ ನೋಡೋಣ ಏನು ತಿನ್ನೋದು ಅಂತ ಇನ್ನೂ ಮೇನ್ ಕೋರ್ಸ್ ಪ್ರಾಪರಾಗಿ ಹೋಗಿಲ್ಲ ನಾವು ಆಲ್ರೆಡಿ ಹೊಟ್ಟೆ ತುಂಬ್ದಂಗೆ ಆಗ್ಬಿಟ್ಟಿದೆ ಐಸ್ ಕ್ರೀಮ್ ತಿಂದಿದೆ ಗೈಸ್ ಆಗ್ಲೇನು ಅಷ್ಟೇ ಏನು ರೀ ಲುಕ್ ಕೊಡ್ತೀರಾ ಆಗಲೇ ತಿಂದ್ವಿ ಇವಾಗ ಇನ್ನೊಂದ್ಸರಿ ಇಲ್ಲಿ ಬಾಳೆಕಾಯಿ ಬಜ್ಜಿ ನೋಡಿಬಿಟ್ಟು ಸ್ವಲ್ಪ ಇಳಿ ಬೇಕು ಅಂತ ಸೊ ಅದಕ್ಕೋಸ್ಕರ ಇನ್ನೊಂದ್ಸರಿ ತಿನ್ನಬೇಕು ಅಂತ ಬಂದಿದ್ದೀನಿ ರೈಟಿಂಗ್ ಎಷ್ಟು ಚೆನ್ನಾಗಿದೆ ಏನು ಹಾಕ್ತಾರೆ ನೋಡಿ ಖಾರದ ಪುಡಿ ಅಣ್ಣ ಓ ಸೀಕ್ರೆಟ್ ಮಸಾಲ ಕರೆಕ್ಟ್ ಅವ್ರು ಹೇಳಲ್ಲ
ಸೀಕ್ರೆಟ್ ಮಸಾಲ ಏನಂತ ನೀವು ಕೇಳಬಾರ್ದು, ಅವ್ರು ಹೇಳ್ಬಾರ್ದು. ಅವಾಗಲೇ ಅದು ತಿಂದು ಜುಮ್ ಅಂತಿರುತ್ತೆ. ಯಾವ ಮಸಾಲ ರೀ? ನೀವು ಯಾವುದೋ ಬೇರೆ ಮಸಾಲ ತಿಂದಿದ್ದೀರಾ? ಲೈಟ್ ಇಂಪಾರ್ಟೆಂಟು ಗೈಸ್ ಜೀವನದಲ್ಲಿ. ಲೈಟ್ ಇಲ್ಲ ಅಂದರೆ ಎಲ್ಲ ಕತ್ಲೆ ಆಗ್ಬರುತ್ತೆ. ನಿಮಗೆ ಕ್ಯಾಮ್ರಾದ ನೋಡೋದ್ರಿಗೆ ಖುಷಿ ಅನ್ನಿಸ್ಬೋದು, ನಾವು ಕ್ಯಾಮ್ರಾ ನಿಂತಿದ್ದು ನೀವು ಲಾಗರ್ಸ್ ಜೊತೆ ಬಂದು ತಿನ್ನೋದು ಅಷ್ಟಿಷ್ಟು ಹಿಂಸೆ ಹೇಳ್ತೇವೆ. ನೀವು ಒಂದು ಟೈಮಲ್ಲಿ ಇದನ್ನೇ ಮಾಡ್ತೀವಿ ಎಲ್ಲ ನಾವು ಕ್ಯಾಮ್ರಾ ಇಡ್ತಾ ಇರಲಿಲ್ಲ. ನಿಂಬೆಹಣ್ಣು, ಸೀಕ್ರೆಟ್ ಮಸಾಲ ಅವರು ಹೇಳಲ್ಲ, ನಾವು ಕೇಳಲ್ಲ. ಸೊ ಗೈಸ್, ಈಗ ಸದ್ಯಕ್ಕೆ ಒಂದು ರೌಂಡ್ ಹಾಕ್ಬಿಟ್ಟು ಸ್ವಲ್ಪ ನಾವು ತಿಂದ್ಬಿಟ್ಟು ರೌಂಡು ತಿನ್ನೋಕ್ಕೆ ರೌಂಡ್ ಹಾಕ್ಬಿಟ್ಟು ತಿಂದು ಇವಾಗ ನಾವು ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ. ನಮ್ಮ ಹರ್ಷಬ್ರು, ವಿಕ್ರಮ್ ರಾವ್ ಈ ಕಡೆ ತಿರುಗಿ ಹೆಂಗೆ ಅವರು ಬಂದಿದ್ದಾರೆ. ಅವರು ಬ್ಯುಸಿಯಾಗವ್ರು ಇಲ್ಲಿ ಬೇರೆ ಬೇರೆ ಅಟ್ರಾಕ್ಟ್ ಮಾಡ್ತಾ ಇದೆ ಫುಡ್ಡು. ಅದಕ್ಕೆ ರೆಡಿ ಮಾಡಿರ್ತಾರೆ. ಗೈಸ್ ಇವಾಗ ಶೂಟ್ ಮಾಡ್ಬಿಟ್ಟು ಒಂದು ರೌಂಡು ನಮ್ಮ ಹರ್ಷಬ್ರು ಬ್ಯಾಟಿಂಗ್ ಮಾಡ್ತಾವ್ರೆ. ಇಲ್ಲಿ ನಮ್ಮ ಆಯ್ತಾಯ್ತು, ಓಕೆ ತೋರಿಸ್ದೆ. ಸೊ ಇಲ್ಲಿ ಬೇಳೆ ಒಬ್ಬಟ್ಟು ಬಂದಿದೆ, ಅದು ತಿನ್ನೋಣ ಅಂತ. ಬ್ರೋ ಹರ್ಷಬ್ರ ಬನ್ನಿ ನಿಮಿಷ ಒಂದು ತಮ್ಮನೇಲಿಗೆ ಬರ್ರಿ, ನೀವು ಬರ್ರಿ, ನಾಚ್ಕೋತಾರ ನೋಡ್ರಿ ಗೈಸ್. ಇಲ್ಲಿ ನೀವೇ ತಾನೇ ತಿನ್ನೋದು ಒಬ್ರೆ ಏನ್ರಿ? ಅಷ್ಟೇ ಮುಗೀತು. ಇದನ್ನು ಹೇಳ್ಕೊಡ್ಬೇಕು ರೈಟ್ ನಿಮಗೆ. ಮಾತಿದ್ರೆ ಕಂಟೆಂಟ್ ಅನ್ಬೇಡ್ರಿ. ನೋಡಿ ಬ್ರೋ, ಮಾತಿದ್ರೆ ಕಂಟೆಂಟ್. ಸೊ ಇಲ್ಲಿ ಹೋಳಿಗೆ ಇದೆ. ಯಾವ ಹೋಳಿಗೆ ಇದು? ಕೋವಾ ಹೋಳಿಗೆ. ಚಿತ್ರಾನ್ನ ತಿಂದಾಯ್ತು, ಅದು ತಿಂದಾಯ್ತು, ಡನ್. ಗಿರ್ ಜಾಯೇಗಾ ಇಧರ್. ಹಾಂ ಕಮಾನ್ ಗೈಸ್. ಬೆಂಕಿ ಹಚ್ಚಿದ್ರು, ಬೆಂಕಿ ಹಚ್ಚಿತು. ಬೆಂಕಿ ಏನ್ರಿ ಹಂಗ್ ಬಾಯಿ ಓಪನ್ ಮಾಡ್ತೀರಾ? ಭಯ ನಮ್ಮಂದ್ರೆ ಭಯಷ್ಟ ಅಪ್ಶಕ್ನ ಹೋಗಿ ಹಾಕ್ಸ್ಕೊತೀರಾ? ಅಪ್ಶಕ್ನ देख के डालो भाई. अच्छे से डाला ना, अंदर हो मुंह में ले लिया. पान रे पान. उसको देखो भाई कितना एक्सपीरियंस है. कितना लोग को डाला है वो? आप बहुत सारा डाला सर, बहुत सारा लोग को डाल दिया है. ಏನು ಬ್ರೋ ಮಗ ಅಂದ್ರೆ ಕೋಲ್ಡ್. ಓಕೆ, ಸೊ ಇದು ಯಾವ್ದೋ ವಸ್ತು ಗುರು ನನಗೆ ಗೊತ್ತಿಲ್ಲ. ಅವ್ರ ಆಕ್ಸೆಂಟ್ ನೋಡಿ ಬ್ರೋ, ನದಿ ವಾಯ್ಸ್ ಹೆಂಗಿದೆ ಅವ್ರದ್ದು. ಹಾಂ ಏಕೆ ರೈಟ್, ಚೆನ್ನಾಯ್ತಾ? ಚೆನ್ನಾಯ್ತು. ಸ್ಪೆಷಲ್ ಬೀಡಾ, ಕೋಲ್ಡ್ ಬೀಡಾ. ಓಕೆ, ಐಸ್ ಕೋಲ್ಡ್ ಬೀಡಾ, ಡಬಲ್ ಚೀರ್ಸ್ ಗೈಸ್. ಸ್ವೀಟ್ ಸಾದಾ ಫೈರ್ ಪಾನ್, ಚಾಕ್ಲೇಟ್ ಪಾನ್, ಸ್ಪೆಷಲ್ ಬೀಡಾ, ಕೋಲ್ಡ್ ಬೀಡಾ ಎಲ್ಲ ತಿನ್ಕೊಂಡು ಇವಾಗ ಆ್ಯಕ್ಚುಲಿ ಪಾನು ತಿಂದ್ವಿ, ಅದು ತೋರಿಸಿಲ್ಲ, ಮೋಸ್ಟ್ಲಿ ಅದು ಹಾಕ್ತೀನಿ ಆಮೇಲೆ ವಿಡಿಯೋದಲ್ಲಿ. ಸೊ ಅದೆಲ್ಲ ತಿನ್ಕೊಂಡು ಇವಾಗ ಮತ್ತೆ ರೌಂಡ್ ಆಗ್ತಾ ಇದೀವಿ ಮೇಲ್ಗಡೆಗೆ. ಅವೆಲ್ಲ ಎಂಟ್ರೆನ್ಸಲ್ಲಿ ಹೋಗಿದ್ದೆ ಅಷ್ಟೇ, ಅಲ್ಲೇ ಎಲ್ಲ ತಿಂದ್ವಿ, ಮೇಲ್ಗಡೆ ಹೋಗಿರಲ್ಲ. ಸೊ ಸುಮ್ಮನೆ ಓಡಾಡ್ತಾ ಇದೀವಿ. ಟೈಮ್ ನೋಡಿ, ಟೈಮ್ ಎಷ್ಟು ಬ್ರೋ? 12 ಗಂಟೆ ಆಗಿದೆ. 12 ಗಂಟೆಗೆ ಇನ್ನೂ ಇಷ್ಟು ಜನ ಇದ್ದಾರೆ. ಈಗ ಸದ್ಯಕ್ಕೆ ನಾವು ಹೋಯ್ತಾ ಇದ್ದೀವಿ ಮನೆ ಕಡೆಗೆ. ಸೊ ನಮ್ಮ ಹರ್ಷಬ್ರು ಮತ್ತು ವಿಕ್ರಮ್ರು ಅಲ್ಲೇ ಮೇಲಿದ್ದಾರೆ. ಸೊ ಈಗ ಕ್ರೌಡ್ ಬೇರೆ ಕಮ್ಮಿ ಆಗಿದೆ. ಸೊ ಅದಕ್ಕೋಸ್ಕರ ಇದ್ರೊಳಗಿಂದನೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆದರೂ ಏನು ಹೇಳಿ ಗುರು, ಹೆವಿ ಜನ ನೋಡಿ. 12:30 ನಾವು ಒಂದು ರೌಂಡ್ ಮೇಲೋಗಿ ಇನ್ನೇನು ಇಲ್ಲ ತಿನ್ನೋದಕ್ಕೆ ಅಂತ ಅಂದ್ಕೊಂಡು ವಾಪಸ್ ಬಂದು ಗಾಡಿ ಎತ್ಕೊಂಡು ಹೋಗ್ತಾ ಇರೋದು. ಆದರೂ ಏನಿಲ್ಲ, ಬೆಳಗ್ಗೆ ನಾವು ಫೀಲ್ಡಲ್ಲಿ ಜನ ಒಡ್ಡಾಡ್ತಾವ್ರೆ.